if x and y are connected parametrically by the equations given without eliminating the parameter, find dy by dx. So we have y to be equal to a sine of t ಮತ್ತು x is equal to a times of ಯಾವತ್ತಿದ್ರೂ y ಫಸ್ಟ್ ಬರ್ಕೊಳ್ಳಿ, yನ ಸಾಲ್ವ್ ಮಾಡ್ಕೊಳ್ಳಿ, ಆಮೇಲೆ ಮುಂದುವರಿರಿ. ಪ್ಲಸ್ ಲಾಗ್ tan t by 2. You're working, so y is equal to a sine of t. So now we'll differentiate with respect to t ಅಲ್ವಾ. ಸೊ ಇದೇನಾಗುತ್ತಿದ್ದು dy by dt is equal to a cos of t. ಮತ್ತಿವಾಗ x is equal to a cos t plus log tan t by 2. So we will differentiate with respect to t. ಸೊ ಇಲ್ಲಿ ನಾನು ಡಿ ಎಕ್ಸ್ ಬೈ ಡಿ ಟಿ, ಇಲ್ಲಿ ನಾನು ಚೈನ್ ರೈಲ್ ಉಪಯೋಗಿಸ್ಕೊಂಡು ಡೈರೆಕ್ಟಾಗಿ ಉತ್ತರ ಬರ್ಕೊಂಡು ಹೋಗ್ತೀನಿ ನೋಡಿ. ಸೊ ಕಾಸ್ ಬಂದು ಸೈನ್ ಆಫ್ ಟಿ ಡಿಫ್ರೆನ್ಸಿಯೇಷನ್, ಲಾಗ್ ಆಫ್ ಟ್ಯಾನ್ ಆಫ್ ಎನಿಥಿಂಗ್ ಇಸ್ ಇಲ್ಲಿ ನೋಡಿ ಇವಾಗ ದಿಸ್ ಇಸ್ 1 ಬೈ ಟ್ಯಾನ್ ಟಿ ಬೈ 2. ಮತ್ತಿವಾಗ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇಸ್ ಸೆಕೆಂಡ್ ಸ್ಕ್ವೇರ್ ಟಿ ಬೈ 2. ಮತ್ತಿವಾಗ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಬೈ 2 ಇಸ್ 1 ಬೈ 2. ಸೊ ಈ ರೀತಿಯಲ್ಲಿ ಬದಲಾಗುತ್ತೆ, ಸರಿನಾ. ಸೊ ದಿಸ್ ವುಡ್ ಬಿ ಎ ಮೈನಸ್ ಸೈನ್ ಆಫ್ ಟಿ. ಮತ್ತಿದು ಆ್ಯಕ್ಚುಲಿ ಇದು ಸ್ವಲ್ಪ ಸಿಂಪ್ಲಿಫೈ ಮಾಡಿ ನೋಡಿಸ್ಕೊಡ್ತೀನಿ ನಿಮಗೆ. ಸೊ ನೀವು ಎಕ್ಸಾಮಲ್ಲಿ ಇದನ್ನು ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ನೋಡ್ತೀನಿ ನೋಡಿ. ಅದಕ್ಕಿಂತ ಮೊದಲಾಗಿ ಇದು ಕೂಡ ನೋಡ್ಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಚೈನ್ ರೂಲ್ ಹೇಗೆ ಎಲ್ಲ ಉಪಯೋಗಿಸ್ತೇನೆ ಅಂತ ಹೇಳಿ ಬರೆದ್ಬಿಡೋಣ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಇದು ಲಾಗ್ ಆಫ್ something with respect to t ಬಂತು. ಇಲ್ಲಿ ನಾವು we differentiated tan of something with respect to t. ಸೊ ಕೊನೆಯದಾಗಿ ಇಲ್ಲಿ this is because of differentiation of t by 2 with respect to t. ಸೊ ಈ ರೀತಿಯಲ್ಲಿ ಬದಲಾಗುತ್ತೆ ಅಲ್ವಾ. ಸೊ ಈ ಥರ ಒಂದೊಂದಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋದಾಗ ಇವೆಲ್ಲ ಟರ್ಮ್ಸ್ ಬರುತ್ತೆ. ಸೊ ಈ ಲೆವೆಲಲ್ಲಿ ನೀವು ಡಿಫ್ರೆನ್ಷಿಯೇಟ್ ಮಾಡೋದು ಕಲಿಬೇಕು, ಸರಿನಾ. ಮತ್ತು ಈ ಎಕ್ಸ್ಪ್ರೆಷನ್ನು ಇಟ್ ವಿಲ್ ರಿಸಲ್ಟ್ ಇನ್ 1 ಬೈ ಸೈನ್ ಆಫ್ ಟಿ ಅಂತ ಹೇಳೋದು ಕೂಡ ಗೊತ್ತಿರಬೇಕು. ಸೊ ಇಲ್ಲಿ ನೋಡ್ತೀನಿ ನೋಡಿ. ಸೊ ವಿ ಹ್ಯಾವ್ 1 ಬೈ 2 ಟ್ಯಾನ್ ಆಫ್ ಥೀಟಾ ಮತ್ತು ನ್ಯೂಮರೇಟ್ರಲ್ಲಿ ಸೆಕೆಂಡ್ ಸ್ಕ್ವೇರ್ ಥೀಟಾ ಇದೆ ಅಲ್ವಾ. ಸೊ ಇದನ್ನು ನಾನು 1 ಬೈ 2 ಇಂಟು 1 ಬೈ ಟ್ಯಾನ್ನ ನಾನು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಂತ ಹೇಳಿ ಬರಿತಾಯಿನಿ. ಮತ್ತಿದು 1 ಬೈ ಕಾಸ್ ಸ್ಕ್ವೇರ್ ಥೀಟಾ. ಸೊ ಕಾಸ್ ಸ್ಕ್ವೇರ್ ಕಟ್ ಹಾಕ್ಕೊಂಡು ಇಲ್ಲಿ ಏನು ಬರುತ್ತೆ, ಸೈನ್ 1 ಬೈ 2 ಸೈನ್ ಥೀಟಾ ಕಾಸ್ ಥೀಟಾ 1 ಬೈ ಇವೆಲ್ಲ ಎಕ್ಸ್ಪ್ರೆಷನು. ಈ ಪೂರ ಎಕ್ಸ್ಪ್ರೆಷನ್ ಏನಾಗುತ್ತೆ, ದಿಸ್ ಈಸ್ ನಥಿಂಗ್ ಬಟ್ ಸೈನ್ ಆಫ್ 2 ಥೀಟಾ, ಸೈನ್ ಆಫ್ 2 ಥೀಟಾ, ಸರಿನಾ. ದಿಸ್ ಇಸ್ ಇಲ್ಲಿ ನೋಡಿ, ಇಲ್ಲಿ ಸೈನ್ ಆಫ್ 2 ಥೀಟಾ ಈ ಫಾರ್ಮುಲಾದಲ್ಲಿ ರಿಸಲ್ಟ್ ಆಗುತ್ತೆ, ಸರಿ ತಾನೆ. ಸೊ ಇದನ್ನೆಲ್ಲ ನಾನು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಐ ಕ್ಯಾನ್ ರೀಪ್ಲೇಸ್ ದಿಸ್ ವಿತ್ ಡಿ ಎಕ್ಸ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ ಮೈನಸ್ ಸೈನ್ ಟಿ ಪ್ಲಸ್ 1 ಬೈ ಸೈನ್ 2 ಟೈಮ್ಸ್ ಆಫ್ ಟ್ಯಾನ್ ಬೈ 2 ಟಿ ಬೈ 2, ನಾಟ್ ಟ್ಯಾನ್ ಟಿ ಬೈ 2. ಹೇಗಪ್ಪ ಇದು ಅಂತ ಹೇಳಿದ್ರೆ, because we use a formula sin 2 theta which is 2 sin theta cos theta. ಇದೊಂದು ಫಾರ್ಮುಲಾ ಬರೆದ್ರೆ ಸಾಕು ಎಕ್ಸಾಮಲ್ಲಿ. ಸೊ ಇದು ಕಟ್ ಹಾಕ್ಕೊಂಡುತ್ತೆ. ಸೊ ಬೇಸಿಕಲಿ ದಿಸ್ ಇಸ್ ಡಿ ಎಕ್ಸ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ ಮೈನಸ್ ಸೈನ್ ಸ್ಕ್ವೇರ್ ಟಿ ಪ್ಲಸ್ 1 ಡಿವೈಡ್ ಬೈ ಸೈನ್ ಆಫ್ ಟಿ. ಸೊ ದಿಸ್ ಇಸ್ ಎ ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ ಟಿ ಬೈ ಸೈನ್ ಟಿ. ಸೊ ಈ ರೀತಿಯಲ್ಲಿ ಇದು ಬದಲಾಯಿತು ಬಿಕಾಸ್ ಆಫ್ ದ ಫಾರ್ಮುಲಾ 1 is equal to sin square theta plus cos square theta.
ಅಲ್ವಾ? ಇವಾಗ ನಾವು dy ಬೈ ಡಿ ಎಕ್ಸ್ನ dy ಬೈ ಡಿ ಟಿ ಇಂಟು ಡಿ ಟಿ ಬೈ ಡಿ ಎಕ್ಸ್ ಈ ರೀತಿಯಲ್ಲಿ ಬದಲಾಯಿಸ್ಕೊಂಡು ಇವಾಗ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂದರೆ, ಸೊ ಇದು ಎ ಕಾಸ್ ಆಫ್ ಟಿ ಕಂಡ್ರೋ, ಮತ್ತಿದು ಆ್ಯಕ್ಚುಲಿ ಡಿವಿಷನ್ನು ಮಲ್ಟಿಪ್ಲಿಕೇಶನ್ ಅಲ್ಲ. ಸೊ ವಿ ಆರ್ ಡಿವೈಡಿಂಗ್ ವಿತ್ ಎ ಕಾಸ್ ಸ್ಕ್ವೇರ್ ಟಿ ಬೈ ಸೈನ್ ಟಿ. ಸೊ ಇಲ್ಲಿ ಕ್ಯಾನ್ಸಲ್ ಮಾಡೋರು ಇಲ್ಲಿ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರ್ದು ನೋಡ್ತೀನಿ ನೋಡಿ. ಇದು ಆ್ಯಕ್ಚುಲಿ ಬೇಕಾಗಿಲ್ಲ, ಬಟ್ ಸುಮ್ಮನೆ ಹಾಗೆ ಬರಿತಾ ಇದೀನಿ. ಸೈನ್ ಟಿ ಬೈ ಎ ಕಾಸ್ ಸ್ಕ್ವೇರ್ ಟಿ. ಸೊ ಎ ಕ್ಯಾನ್ಸಲ್ಸ್, this and this cancels, and we have this to be tan of t. ಸೊ ಇದೇ ನಿಮ್ಮ ಉತ್ತರ, ಸರಿನಾ? ಸೊ ಈ ಸ್ಟೆಪ್ಸ್ ಬೇಕಾಗಿಲ್ಲ, ಡೈರೆಕ್ಟಾಗಿ ನೀವು ಟ್ಯಾನ್ ಆಫ್ ಇಲ್ಲಿ ಕಟ್ ಮಾಡಿಕೊಂಡು ಎ ಕಟ್ ಮಾಡಿಕೊಂಡು ಸ್ಕ್ವೇರು ಮತ್ತು ಇದು ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ನೋಡ್ಬೋದು. ಇಲ್ಲಿ ಸೈನ್ ಕಾಸ್ ಬೈ ಸೈನ್ ಬರುತ್ತೆ ಇದು ಡಿನಾಮಿನೇಟ್ರಲ್ಲಿ. ಸೊ ಇದು ಫ್ಲಿಪ್ ಮಾಡ್ತು ಅಂದರೆ ಟ್ಯಾನ್ ಆಗುತ್ತೆ ಇದು, ಅಷ್ಟೇ, ಸರಿನಾ? ಸೊ ಈ ರೀತಿಯಲ್ಲಿ ಒಂದಷ್ಟು ಸ್ಟೆಪ್ನ ಅವಾಯ್ಡ್ ಮಾಡಬೇಕು. ಫಾರ್ಮುಲಾಸ್ ಏನು ಬರೀಬೇಕು ಅದನ್ನು ಬರೀಬೇಕು. ಸೊ ಈ ಥರ ಇದನ್ನು ಕಲ್ತ್ಕೊಳ್ಳಿ, ಚೈನ್ ರೂಲ್ ಅಪ್ಲೈ ಮಾಡೋದು ಕಲ್ತ್ಕೊಳ್ಳಿ.